ನಾವೀಗ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೊಳ್ಳಿಲ್ಲ, ನಾವೀಗ ಜಾಸ್ತಿ ಆಹಾರ ತಗೊಳ್ತಿದ್ದೀವಿ ಅಂದರೆ ಒಂದು ಮುಖ್ಯವಾಗಿ ನಮ್ಮ ದೇಹದ ದೋಷಗಳೆಲ್ಲ ಜಾಸ್ತಿ ಆಗುತ್ತೆ. ಆಮ ಅಂತ ಹೇಳ್ತೀವಿ, ಅಂದರೆ ಹೊಟ್ಟೆಯಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಹೇಗೆ ಊಟ ಮಾಡ್ತಿದ್ರು ಅಂತ ನೀವು ನೋಡಿರ್ಬೋದು. ಡೈನಿಂಗ್ ಹಾಲನ್ನು ಬಿಟ್ಬಿಟ್ಟು ಟಿ ವಿ ರೂಮಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡುವಂಥದ್ದು ಅಥವಾ ನಿಂತ್ಕೊಂಡು ತಿನ್ನುವಂಥದ್ದು. ನಾವು ಒಂದು ಆಹಾರ ತೊಗೊಂಡು ಅದು ಡೈಜೆಷನ್ ಆಗುವಾಗ ಮತ್ತು ಅದು ಡೈಜೆಷನ್ ಆಗುವ ಸಮಯದಲ್ಲಿ ಇನ್ನೊಂದು ಆಹಾರ ತಗೊಂಡಾಗ ಅದು ಅಜೀರ್ಣ ಉಂಟು ಮಾಡುತ್ತೆ. ಈ ಥರ ಅಜೀರ್ಣ ಆದಾಗ ಅದು ಮೇನ್ ಗ್ಯಾಸ್ಟ್ರಿಕ್ಕಿಗೆ ಒಂದು ಕಾರಣ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್ ಶಿರಸಿ. ಜಗತ್ತಿನಲ್ಲಿ ಒಂದು ಅದ್ಭುತವಾದ ಮೆಡಿಸನ್ ಯಾವುದಂತ ಹೇಳಿದರೆ ಅದುವೇ ನಮ್ಮ ಆಹಾರ. ಅದೇ ರೀತಿಯಾಗಿ ಆಹಾರವನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ರೋಗ ಬರಲಿಕ್ಕೂ ಸಹ ಅದೇ ಒಂದು ಪ್ರಮುಖ ಕಾರಣ. ಅದಕ್ಕಾಗಿ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿನಾಪಿ ಭೇಷಜಂ ವ್ಯಾಧಿ ಪಥ್ಯೇ ದೇವ ನಿವರ್ತತೆ ನ ತು ಪಥ್ಯ ವಿಹೀನಸ್ಯ ಭೇಷಜಾನಾಂ ಶತೈರಪಿ. ಅಂದರೆ ಸರಿಯಾದ ಪಥ್ಯವನ್ನು ಫಾಲೋ ಮಾಡೋದ್ರಿಂದ ನಾವು ಯಾವುದೇ ಒಂದು ಔಷಧಿ ಇಲ್ಲದೆ ರೋಗವನ್ನು ಗುಣಪಡಿಸ್ಬೋದು. ಅದೇ ರೀತಿಯಾಗಿ ಪಥ್ಯದ ಸಹಾಯವಿಲ್ಲದೆ ನಾವು ಎಷ್ಟೇ ನೂರಾರು ಔಷಧಿ ತೊಗೊಂಡ್ರೂ ಸಹ ಆ ಒಂದು ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಆಯುರ್ವೇದದಲ್ಲಿ ಈ ಒಂದು ಆಹಾರ ವಿಧಿ ಅಥವಾ ಆಹಾರ ಪದ್ಧತಿ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನಿವತ್ತು ನಿಮ್ಮ ಜೊತೆ ಆಯುರ್ವೇದದಲ್ಲಿ ಹೇಳಿರುವಂಥ ಆಹಾರ ವಿಧಿಯ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಈ ಆಹಾರ ವಿಧಿ ಏನಂತ ಹೇಳಿದರೆ, ನಾವು ಯಾವ ರೀತಿ ಆಹಾರವನ್ನು ತಗೊಳ್ಬೇಕು ಮತ್ತು ಅದು ಹೇಗೆ ನಾವು ಅದನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಇದು ಮುಖ್ಯವಾಗಿ 10 ರೀತಿಯಲ್ಲೇ ಹೇಳಿದ್ದಾರೆ. ಸೊ ಅದರಲ್ಲಿ ಮೊದಲನೇದು ಯಾವುದಂತ ಹೇಳಿದ್ರೆ ಅದುವೇ ಉಷ್ಣ ಆಹಾರ. ಉಷ್ಣ ಆಹಾರ ಅಂತ ಹೇಳಿದ್ರೆ ನಾವು ಬಿಸಿ ಆಹಾರ ಅಂದರೆ ಬಿಸಿಯಾಗಿರುವಂಥ ಆಹಾರ. ಸೊ ಎಲ್ಲರಿಗೂ ನಾವು ಅಬ್ಸರ್ವ್ ಮಾಡಿರ್ಬೋದು, ಈ ಒಂದು ಆಹಾರ ಬಿಸಿಯಾಗಿದ್ದಾಗ ನಾವು ಅದನ್ನು ಚೆನ್ನಾಗಿ ತಿಂತೀವಿ. ಅಂದರೆ ಯಾರಿಗೂ ಸಹ ತಂಪಾಗಿರುವಂಥದ್ದು ಅಥವಾ ತಂಗಳಿರುವಂಥದ್ದು ಆಹಾರವನ್ನು ಸೇವಿಸಲಿಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಬಿಸಿ ಆಹಾರ ನಮ್ಮ ರುಚಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಆಹಾರದಲ್ಲಿರುವ ಒಂದು ರುಚಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬಿಸಿ ಆಹಾರ ತಗೊಳ್ಳಿದ್ರೆ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಯಾಕಂತ ಹೇಳಿದರೆ ಹೊಟ್ಟೆಯಲ್ಲಿರುವ ಎನ್ಸೈಮ್ಸ್ ಏನಿರುತ್ತೆ, ಅಂದರೆ ಡೈಜೆಷನ್ ಆಗಲಿಕ್ಕೆ ಬೇಕಾಗಿರುವಂಥ ಎನ್ಸೈಮ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರೊಟ್ಟಿಗೆ ಅಲ್ಲಿರುವ ರಿಸೆಪ್ಟರ್ಸ್ ಏನಿರುತ್ತೆ ಅದು ಬ್ರೈನಿಗೆ ತುಂಬ ಸ್ಟ್ರಾಂಗ್ ಸಿಗ್ನಲ್ಸ್ ಕಳಿಸ್ಬಿಟ್ಟು ಜೀರ್ಣಕ್ರಿಯೆಯನ್ನು ತುಂಬ ಉತ್ತಮವಾಗಿ ಮಾಡ್ತದೆ. ಅದಾದಮೇಲೆ ನಾವು ಬಿಸಿ ಆಹಾರ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಪೌಷ್ಟಿಕಾಂಶಗಳಿದೆ ಅದು ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ. ಯಾಕಂತ ಹೇಳಿದರೆ ನಾವು ಆಹಾರವನ್ನು ಬಿಸಿ ಮಾಡೋದ್ರಿಂದ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿಬಿಟ್ಟು ಸೊ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಅಂದರೆ ಈಸಿಯಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಬ್ಸರ್ವ್ ಆಗಿಬಿಟ್ಟು ನಮ್ಮ ದೇಹಕ್ಕೆ ಎಷ್ಟು ಪೌಷ್ಟಿಕಾಂಶ ಬೇಕೋ ಅಷ್ಟು ಸಪ್ಲೈ ಮಾಡ್ತದೆ. ಮತ್ತು ಬಿಸಿ ಆಹಾರವನ್ನು ತಗೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗಿ ಈಸಿಯಾಗಿ ಮೋಷನ್ ಆಗುತ್ತೆ. ಸೊ ಆದ ಕಾರಣ ನಮಗೆ ಒಂದು ಮಲಬದ್ಧತೆ ಅಂತ ತೊಂದರೆಗಳು ಸಹ ಬರುವುದಿಲ್ಲ. ಈ ಬಿಸಿ ಆಹಾರ ಅಂತ ಹೇಳಿದಾಗ ಎಲ್ಲರೂ ಒಂದು ಕಾಮನ್ ಆಗಿ ಒಂದು ತಪ್ಪೇನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪದೇ ಬಿಸಿ ಮಾಡುವಂಥದ್ದು. ಸೊ ಈಗ ಉದಾಹರಣೆಗೆ ಬೆಳಗ್ಗೆ ಮಾಡಿದ ಅಡುಗೆಯನ್ನು ಅಥವಾ ತಿಂಡಿ ಮಾಡಿರ್ತಾರೆ, ಸೊ ಅದು ಉಳಿತಂತ ಹೇಳಿದರೆ ಅದನ್ನು ಮಧ್ಯಾಹ್ನ ಮತ್ತೆ ಬಿಸಿ ಮಾಡುವಂಥದ್ದು, ಅದನ್ನು ಮತ್ತೆ ರಾತ್ರಿ ಬಿಸಿ ಮಾಡುವಂಥದ್ದು, ಅದು ಮತ್ತೆ ಉಳಿತಂದರೆ ಅದರ ನೆಕ್ಸ್ಟ್ ಡೇ ಸಹ ಬೆಳಗ್ಗೆ ಬಿಸಿ ಮಾಡಿ ತಿನ್ನೋರು ಇದ್ದಾರೆ. ಸೊ ಅದಕ್ಕಾಗಿ ಈ ಥರ ಪದೇ ಅಂದರೆ ರಿಪೀಟೆಡ್ ಆಗಿ ಅದನ್ನು ಬಿಸಿ ಮಾಡೋದ್ರಿಂದ ಅದರಲ್ಲಿರುವ ಪೌಷ್ಟಿಕಾಂಶಗಳೇನಿರುತ್ತೆ ಅದು ಸತ್ತು ಹೋಗುತ್ತೆ ಹಾಗೂ ನಮ್ಮ ದೇಹಕ್ಕೆ ಅದರಲ್ಲಿರುವ ಪೌಷ್ಟಿಕಾಂಶಗಳು ಸರಿಯಾಗಿ ತಲುಪಲ್ಲ. ಅದಕ್ಕಾಗಿ ನಾವು ಅದನ್ನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದಾಗ ಅದು ಯಾವಾಗ ಬಿಸಿ ಇರುತ್ತೆ ಅವಾಗೇ ಅದನ್ನು ತಿಂದು ಅದನ್ನು ಕಂಪ್ಲೀಟಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಉಳಿಸ್ಬಿಟ್ಟು ಅದನ್ನು ಪದೇ ಅದನ್ನು ಬಿಸಿ ಮಾಡಬಾರ್ದು. ನಾವು ಯಾಕೆ ಬಿಸಿ ಆಹಾರ ತಗೋಬೇಕು, ತಂಪಾದ ಆಹಾರ ತೊಗೊಂಡ್ರೆ ಏನಾಗ್ಬೋದು ಅಂತ ನೋಡೋದಾದರೆ, ತಂಪಾದ ಆಹಾರಗಳನ್ನು ತೊಗೊಂಡಾಗ ಮೇನಾಗಿ ನಮ್ಮ ಹೊಟ್ಟೆ ಡೈಜೆಷನ್ ಪ್ರೊಸೆಸ್ ಸರಿಯಾಗಲ್ಲ. ಅದರೊಟ್ಟಿಗೆ ಹೊಟ್ಟೆ ಉಬ್ಬರ ಆಗುವಂಥದ್ದು ಅಥವಾ ಹೊಟ್ಟೆ ಭಾರ ಆಗುವಂಥದ್ದು, ಅದಾದಮೇಲೆ ಹೊಟ್ಟೆ ನೋವು ಆಗುವಂಥದ್ದು. ಸೊ ಈ ಥರ ಹಲವಾರು ಸಮಸ್ಯೆಗೆ ನಾವು ಒಳಗಾಗ್ತೀವಿ. ಎಲ್ಲರ ಮನೆಯಲ್ಲಿ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಅವರು ಅರ್ಧ ಕಿಚನನ್ನು ಫ್ರಿಜ್ಜಲ್ಲೇ ಇಟ್ಟಿರ್ತಾರೆ. ಸೊ ಈ ಒಂದು ಫ್ರಿಜ್ಜಲ್ಲಿಟ್ಟು ತಂಪಾದ ಆಹಾರಗಳನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ರಕ್ತನಾಳ ಏನಿರುತ್ತೆ ಅದು ಚಿಕ್ಕದಾಗುತ್ತೆ, ಅಂದರೆ ವ್ಯಾಸೋ ಕಾನ್ಸ್ಟ್ರಿಕ್ಷನ್ ಅಂತ ಆಗುತ್ತೆ. ಸೊ ಈ ರೀತಿ ಆದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅಥವಾ ಹೊಟ್ಟೆ ಏನಿದೆ ಅದಕ್ಕೆ ಸರಿಯಾದ ಬ್ಲಡ್ ಸಪ್ಲೈ ಆಗಲ್ಲ. ಸರಿಯಾಗಿ ಬ್ಲಡ್ ಸಪ್ಲೈ ಆಗದೇ ಇರೋ ಕಾರಣಕ್ಕೆ ಅಬ್ಸಾರ್ಪ್ಷನ್ ಚೆನ್ನಾಗಾಗಲ್ಲ. ಅಂದರೆ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗದೆ ಅದು ಸರಿಯಾಗಿ ಅಬ್ಸಾರ್ಬ್ ಸಹ ಆಗಲ್ಲ. ಸೊ ಈ ರೀತಿ ಅಬ್ಸಾರ್ಬ್ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಬೇಕಾದ ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಆವಾಗ ನಾವು ನ್ಯೂಟ್ರಿಷನಲ್ ಡಿಫಿಷಿಯಂಟಿಯಿಂದ ಬಳಲಬೇಕಾಗುತ್ತೆ. ಅದೇ ರೀತಿಯಾಗಿ ಕೋಲ್ಡ್ ಆಹಾರ ತಗೊಳ್ಳೋದ್ರಿಂದ ಈ ಟಾಕ್ಸಿನ್ಸ್ ಉತ್ಪಾದನೆ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಕೋಲ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಿಬಿಟ್ಟು ಆದಷ್ಟು ಬಿಸಿ ಆಹಾರವನ್ನು ತಗೊಂಡು ಆರೋಗ್ಯವಾಗಿರಬೇಕು. ಎರಡನೇದು ಸ್ನಿಗ್ಧ ಆಹಾರ. ಸ್ನಿಗ್ಧ ಆಹಾರ ಅಂದರೆ ಆಹಾರದಲ್ಲಿ ಆಯಿಲಿನೆಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರ ಮನೆಯಲ್ಲಿ ನೋಡ್ಬೋದು, ನಾವು ಯಾವುದೇ ಒಂದು ಪದಾರ್ಥ ಪ್ರಿಪೇರ್ ಮಾಡುವಾಗ ಅದರಲ್ಲಿ ನಾವು ಒಂದು ಸ್ವಲ್ಪ ಮಟ್ಟಿಗಾದರೂ ಆಯಿಲನ್ನು ಹಾಕ್ತೀವಿ. ಒಂದು ಪಲ್ಯ ಮಾಡುವಂಥದ್ದು ಇರ್ಬೋದು ಅಥವಾ ಒಂದು ತಿಂಡಿ ಮಾಡುವಾಗ ಉಪ್ಪಿಟ್ಟಾಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು, ಈ ರೀತಿಯಾದ ಯಾವುದೇ ಒಂದು ನಾವು ಪದಾರ್ಥ ಮಾಡುವಾಗ ಸ್ವಲ್ಪ ಮಟ್ಟಿಗಾದರೂ ನಾವು ಆಯಿಲನ್ನು ಹಾಕ್ತೀವಿ.
ಸೊ ಈ ರೀತಿಯಾಗಿ ನಾವು ಆಯಿಲನ್ನು ಯಾಕೆ ಹಾಕ್ತಿದ್ದೀವಿ ಅಂದರೆ ಯಾವ ರೀತಿ ನಮ್ಮ ದೇಹಕ್ಕೆ ಪ್ರೋಟೀನು ಕಾರ್ಬೋಹೈಡ್ರೇಟ್ಸ್ ಬೇಕೋ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ಫ್ಯಾಟ್ಸ ಬೇಕು. ಸೊ ಈ ಫ್ಯಾಟ್ ಯಾಕೆ ಬೇಕಂತ ನೋಡೋದಾದರೆ ಈ ಫ್ಯಾಟಿಂದನೇ ನಮಗೆ ದೇಹದಲ್ಲಿ ಬಲ ಬರಲಿಕ್ಕೆ ಅಂದರೆ ಬಾಡಿ ಸ್ಟ್ರೆಂತ್ ಬರಲಿಕ್ಕೆ ಆಗಲಿ ಅಥವಾ ದೇಹ ತಂಪಾಗದೇ ಇರೋ ಹಾಗೆ ಬೆಚ್ಚಗಿರಲಿಕ್ಕಾಗಲಿ, ಅದಾದ ನಂತರ ಬಾಡಿಯಲ್ಲಿರುವ ಸೆಲ್ಸ್ ಗ್ರೋತ್ ಆಗಲಿಕ್ಕಾಗಲಿ, ಹಾಗೂ ವಿಟಮಿನ್ಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಲಿಕ್ಕಾಗಲಿ, ಇದಕ್ಕೆಲ್ಲದಕ್ಕೂ ಸಹ ನಮಗೆ ಫ್ಯಾಟ್ ತುಂಬ ಮುಖ್ಯವಾಗಿದೆ. ಅದಕ್ಕಾಗಿ ಮುಂಚಿಂದನೂ ಸಹ ನಮ್ಮ ಮನೆಯಲ್ಲಿ ಆಯಿಲನ್ನು ಬಳಕೆ ಮಾಡುವ ಒಂದು ಕ್ರಮ ಇದೆ. ಆದರೆ ಪ್ರೆಸೆಂಟ್ ಜನ್ರೇಷನ ಡಾಕ್ಟರ್ನ ಸಲಹೆ ನೋಡಿದರೆ ಯಾವ ಡಾಕ್ಟರು ಸಹ ಏನು ಹೇಳೋದು ಅಂತ ಹೇಳಿದ್ರೆ ಆಯಿಲನ್ನು ಅವಾಯ್ಡ್ ಮಾಡಿ, ಎಣ್ಣೆ ಐಟಮ್ಸು ತಿನ್ನಬೇಡಿ, ಆದಷ್ಟು ಅದನ್ನು ಬಿಟ್ಬಿಡಿ. ಈ ರೀತಿಯಾಗಿ ಯಾಕೆ ಹೇಳ್ತಿದ್ದಾರೆ ಅಂತ ನೋಡೋದಾದರೆ, ನಾವು ಈಗ ಬಳಸುವ ಆಯಿಲ್ ಯಾವುದಂತ ಹೇಳಿದ್ರೆ ಅದು ರಿಫೈನ್ಡ್ ಆಯಿಲ್. ಸೊ ಈ ರಿಫೈನ್ಡ್ ಆಯಿಲಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ ಮತ್ತು ನಾ ಹೇಳಿರುವ ಈಗ ಏನು ಲಾಭಗಳಿದೆ ಫ್ಯಾಟಿಂದ ಆಗುವಂಥದ್ದು ಅದು ಯಾವ ಲಾಭ ಸಹ ಆಗೋದಿಲ್ಲ. ಅದಕ್ಕಾಗಿ ರಿಫೈನ್ಡ್ ಆಯಿಲ್ ಬಳಕೆಯಿಂದ ದುಷ್ಪರಿಣಾಮಗಳೇ ಜಾಸ್ತಿ ಹೊರತು ಯಾವುದೇ ಒಂದು ಲಾಭವಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಒಳ್ಳೆಯ ಆಯಿಲನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೋಲ್ಡ್ ಪ್ರೆಸ್ ಆಯಿಲ್ ಇರ್ಬೋದು ಅಥವಾ ಗಾಣದ ಎಣ್ಣೆ ಇರ್ಬೋದು, ಈ ರೀತಿಯಾಗಿ ಮತ್ತು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ತೀರ. ಸೊ ಆದಷ್ಟು ನಾವು ಗುಡ್ ಕೊಲೆಸ್ಟ್ರಾಲ್ ಯಾವುದಿದೆ ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರ್ಬೋದು ಅಥವಾ ತುಪ್ಪ ಇರ್ಬೋದು, ಅದೇ ರೀತಿಯಾಗಿ ಆಲಿವ್ ಆಯಿಲ್ ಇರ್ಬೋದು, ಈ ರೀತಿಯಾಗಿ ಒಳ್ಳೆ ಕೊಲೆಸ್ಟ್ರಾಲ್ ಇರುವಂಥ ಎಣ್ಣೆಯನ್ನು ನಾವು ಸೇವನೆ ಮಾಡಿ ಆದಷ್ಟು ಆರೋಗ್ಯವಾಗಿರಬೇಕು. ಈ ಸ್ನಿಗ್ಧ ಆಹಾರ ತಗೊಳ್ಳಿದ್ರೆ ಏನೆಲ್ಲ ಲಾಭ ಆಗುತ್ತೆ ಅಂತ ನೋಡೋದಾದರೆ ಮೇನಾಗಿ ನಮಗೆ ಬಲ ಬರಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅದಾದಮೇಲೆ ಡೈಜೆಷನ್ ಪ್ರೊಸೆಸ್ಸನ್ನು ಚೆನ್ನಾಗಿ ಆಗಲಿಕ್ಕೆ ಸಹ ಸಹಾಯ ಆಗುತ್ತೆ. ಅದರೊಟ್ಟಿಗೆ ವಾತಾನುಲೋಮನ ಅಂದರೆ ನಮ್ಮ ದೇಹದಲ್ಲಿರುವ ವಾತವನ್ನು ಹೊರಗೆ ಹಾಕ್ಲಿಕ್ಕೂ ಸಹ ಸಹಾಯ ಆಗುತ್ತೆ. ಈ ಬ್ಲೋಟಿಂಗ್ ಆಗುವಂಥದ್ದು ಅಂದರೆ ಹೊಟ್ಟೆ ಉಬ್ಬರಿಕೆ ಆಗುವಂಥದ್ದು ಮತ್ತು ಗಾಳಿ ತುಂಬಿಕೊಂಡಂಗೆ ಆಗೋದು, ಈ ಥರದ ಎಲ್ಲ ಸಮಸ್ಯೆಗಳು ಆಗೋದಿಲ್ಲ. ಅದಾದಮೇಲೆ ಈ ಇಂದ್ರಿಯಗಳಿಗೂ ಸಹ ಪೋಷಣೆ ಆಗಲಿಕ್ಕೆ ಈ ಒಂದು ಸ್ನಿಗ್ಧ ಆಹಾರ ತುಂಬ ಸಹಾಯ ಆಗುತ್ತೆ. ಮೂರನೇದು ಮಾತ್ರಾವತ್ ಆಹಾರ. ಮಾತ್ರಾವತ್ ಆಹಾರ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಾವು ಆಹಾರವನ್ನು ಸೇವಿಸಬೇಕಂತ ಹೇಳಿದ್ದಾರೆ. ಸೊ ಈ ಸರಿಯಾದ ಪ್ರಮಾಣ ಹೇಗೆ ಗೊತ್ತಾಗ್ತದೆ ಅಂತ ನೋಡೋದಾದರೆ, ನಾವೀಗ ಆಹಾರವನ್ನು ತಗೊಳ್ತಾ ಇದ್ದೀವಿ. ಸೊ ಈ ಆಹಾರ ತಗೊಂಡ್ಮೇಲೆ ನಮಗೆ ಯಾವುದೇ ಒಂದು ಪೀಡನೆ ಆಗಬಾರ್ದು. ಪೀಡನೆ ಅಂದರೆ ಹೊಟ್ಟೆ ಉಬ್ಬರ ಆಗಿರ್ಬೋದು ಅಥವಾ ಹೊಟ್ಟೆ ನೋವು ಆಗಿರ್ಬೋದು ಅಥವಾ ಹುಳಿ ತೇಗ್ ಬಂದಂಗೆ ಆಗಿರ್ಬೋದು, ಈ ರೀತಿಯಾದ ಯಾವುದೇ ಒಂದು ಡಿಸ್ಕಂಫರ್ಟ್ ಹೊಟ್ಟೆಯಲ್ಲಿ ನಮಗೆ ಆಗಬಾರ್ದು. ಆ ರೀತಿ ಆಗದೇ ಇದ್ದಾಗ ನಾವು ತಗೊಂಡಿರುವಂಥ ಆಹಾರ ಸರಿ ಪ್ರಮಾಣದಲ್ಲಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನಾವು ಆಹಾರ ತಗೊಳ್ಳೋದ್ರಿಂದ ಒಂದು ನಮಗೆ ಒಳ್ಳೆ ಬಲ ಬರುತ್ತೆ. ಅದಾದಮೇಲೆ ನಮ್ಮ ದೇಹದ ಕಾಂತಿ ಚೆನ್ನಾಗಾಗುತ್ತೆ. ಅದರೊಟ್ಟಿಗೆ ನಾವು ಖುಷಿಯಾಗಿರ್ಬೋದು. ಅದಾದಮೇಲೆ ಒಂದು ದೀರ್ಘವಾದ ಆಯುವನ್ನು ನಾವು ಬದುಕ್ಬೋದು. ನಾವೀಗ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೊಳ್ಳಿಲ್ಲ ಅಂದರೆ ನಾವೀಗ ಜಾಸ್ತಿ ಆಹಾರ ತಗೊಳ್ತಿದ್ದೀವಿ ಅಂದರೆ ಒಂದು ಮುಖ್ಯವಾಗಿ ನಮ್ಮ ದೇಹದ ದೋಷಗಳೆಲ್ಲ ಜಾಸ್ತಿ ಆಗುತ್ತೆ. ಅದರೊಟ್ಟಿಗೆ ದೋಷಗಳು ಆಹಾರದ ಜೊತೆ ಸೇರಿಬಿಟ್ಟು ಆಮ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆಯಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಈ ಆಮ ಅನ್ನೋದೇನಿದೆ ಅದು ನಮಗೆ ಮಲಬದ್ಧತೆಯನ್ನು ತೊಂದರೆ ಮಾಡುತ್ತೆ, ಅಂದರೆ ಕಾನ್ಸ್ಟಿಪೇಷನ್ ಕ್ರಿಯೇಟ್ ಮಾಡುತ್ತೆ. ಇಲ್ಲ ಅಂದರೆ ಅದು ಐದರ್ ಬೇದಿಯಾಗಿ ಅಥವಾ ವಾಂತಿಯಾಗಿ ಹೊರಗೋಗುತ್ತೆ. ಸೊ ಈ ರೀತಿಯ ಸಮಸ್ಯೆಗಳು ನಾವು ಅತಿಯಾಗಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಆಗ್ತದೆ. ಅದೇ ರೀತಿಯಾಗಿ ನಾವು ಆಹಾರವನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ನಮಗೆ ಬಾಡಿಗೆ ಸರಿಯಾದ ನರಿಶ್ಮೆಂಟ್ ಸಿಗಲ್ಲ ಮತ್ತು ಬಾಡಿಗೆ ಬಲ ಬರಲ್ಲ. ಅದರೊಟ್ಟಿಗೆ ನಮ್ಮ ಇಮ್ಯುನಿಟಿ ಸಹ ಕಡಿಮೆ ಆಗುತ್ತೆ. ಇದೇ ರೀತಿಯಾಗಿ ತುಂಬ ದೀರ್ಘವಾಗಿ ನಾವು ಈ ರೀತಿ ಕಡಿಮೆ ಆಹಾರ ತಗೊಳ್ಳೋದ್ರಿಂದ ವಾತ ರೋಗಗಳು ತುಂಬ ಆಗುತ್ತೆ. ಅಂದರೆ ಗಂಟು ನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಈ ರೀತಿ ವಾತದ ತೊಂದರೆಗಳು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತಗೊಂಡು ಆರೋಗ್ಯವಾಗಿ ಇರಬೇಕಂತ. ನಾಲ್ಕನೇದು ಜೀರ್ಣ ಅಶ್ನಿಯಾತ್ ಅಂದರೆ ನಾವು ಹಿಂದೆ ತಗೊಂಡಿರುವಂಥ ಆಹಾರ ಏನಿರುತ್ತೆ ಅದು ಕಂಪ್ಲೀಟಾಗಿ ಪೂರ್ಣವಾಗಿ ಡೈಜೆಸ್ಟ್ ಆಗುವವರೆಗೂ ನಾವು ಅದರ ನೆಕ್ಸ್ಟ್ ಮೀಲ್ ಅಂದರೆ ಮುಂದಿನ ಆಹಾರ ಏನಿದೆ ಅದನ್ನು ತೊಗೊಳ್ಬಾರ್ದು. ಉದಾಹರಣೆಗೆ ನೀವೀಗ ಬೆಳಗ್ಗೆ ತಿಂಡಿ ತೊಗೊಂಡಿರ್ತೀರ. ಸೊ ಅದು ಕಂಪ್ಲೀಟಾಗಿ ಜೀರ್ಣ ಆಗಿ ನಿಮಗೆ ಮತ್ತೆ ಹಸಿವು ಆಗುವವರೆಗೂ ನೀವು ಮಧ್ಯಾಹ್ನ ಊಟ ಮಾಡಬಾರ್ದು. ಇದನ್ನು ಜೀರ್ಣ ಅಶ್ನಿಯಾತ್ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಯಾಕೆ ಹೇಳಿದ್ದಾರೆ ಅಂತ ನೋಡೋದಾದರೆ, ನಾವು ಒಂದು ಆಹಾರ ತೊಗೊಂಡು ಅದು ಡೈಜೆಷನ್ ಆಗುವಾಗ ಮತ್ತು ಅದು ಡೈಜೆಷನ್ ಆಗುವ ಸಮಯದಲ್ಲಿ ಇನ್ನೊಂದು ಆಹಾರ ತೊಗೊಂಡಾಗ ಅದು ಅಜೀರ್ಣ ಉಂಟು ಮಾಡುತ್ತೆ. ಈ ಥರ ಅಜೀರ್ಣ ಆದಾಗ ಅದು ಮೇನ್ ಗ್ಯಾಸ್ಟ್ರಿಕ್ಕಿಗೆ ಒಂದು ಕಾರಣ ಆಗ್ಬೋದು. ಉದಾಹರಣೆಗೆ ಈಗ ಒಬ್ಬ ಡಾಕ್ಟರ್ ಒಂದು ಪೇಷಂಟಿಗೆ ಕನ್ಸಲ್ಟೇಷನ್ ಮಾಡ್ತಿರ್ತಾನೆ. ಆ ಒಂದು ಸಮಯದಲ್ಲಿ ಅಂದರೆ ಇನ್ನೂ ಕನ್ಸಲ್ಟೇಷನ್ ಕಂಪ್ಲೀಟ್ ಆಗಿರಲ್ಲ, ಆ ಒಂದು ಸಮಯದಲ್ಲಿ ಇನ್ನೊಬ್ಬ ಪೇಷಂಟ್ ಬಂದುಬಿಟ್ಟು ಅವನ ಸಮಸ್ಯೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇನ್ನೊಂದು ಪೇಷಂಟ್ ಬರ್ತಾನೆ, ಅವನ ಸಮಸ್ಯೆ ಹೇಳ್ತಾನೆ. ಈ ರೀತಿಯಾಗಿ 3-4 ಪೇಷಂಟ್ ಬಂದುಬಿಟ್ಟು ಎಲ್ಲ ಎಟ್ ಅ ಟೈಮ್ ಅವರ ಸಮಸ್ಯೆಯನ್ನು ಹೇಳುವಾಗ ಯಾರಿಗೂ ಸಹ ನಾವು ಚಿಕಿತ್ಸೆಯನ್ನು ಕೊಡೋಕ್ಕಾಗಲ್ಲ ಅಥವಾ ಟ್ರೀಟ್ಮೆಂಟನ್ನು ಹೇಳೋಕ್ಕಾಗಲ್ಲ. ಅದೇ ರೀತಿಯಾಗಿ ನಮ್ಮ ಹೊಟ್ಟೆಯೂ ಸಹ ಹೌದು. ಆ ಹೊಟ್ಟೆಯಲ್ಲಿ ಒಂದು ಫುಡ್ ಡೈಜೆಸ್ಟ್ ಆಗ್ತಿರ್ತದೆ, ಅದೇ ಸಮಯದಲ್ಲಿ ಇನ್ನೊಂದು ಫುಡ್ ಬಂತು, ಅದೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೊಂದು ಫುಡ್ ಬಂತು. ಈ ರೀತಿಯಾಗಿ ಪದೇ ಫುಡ್ ಬಂದಾಗ ಕಂಪ್ಲೀಟಾಗಿ ಆ ಡೈಜೆಷನ್ ಪ್ರಕ್ರಿಯೆ ಏನಿದೆ ಅದು ಹಾಳಾಗುತ್ತೆ. ಈ ರೀತಿಯಾಗಿ ಸರಿಯಾಗಿ ಡೈಜೆಷನ್ ಆಗಲ್ಲದೆ ಇದ್ದಾಗ ನಮಗೆ ಈ ಹೊಟ್ಟೆ ಭಾರ ಆಗುವಂಥದ್ದು ಅಥವಾ ಹೊಟ್ಟೆ ಉಬ್ಬರ ಆಗೋದು ಅಥವಾ ಹುಳಿ ತೇಗ್ ಬರುವಂಥದ್ದು ಇರ್ಬೋದು. ಈ ರೀತಿಯಾಗಿ ಹಲವಾರು ಸಮಸ್ಯೆಗೆ ನಾವು ಒಳಗಾಗ್ತೀವಿ. ತುಂಬ ಜನರಿಗೆ ಒಂದು ಅಭ್ಯಾಸ ಇರುತ್ತೆ, ಏನಂತ ಹೇಳಿದ್ರೆ ಬೆಳಗ್ಗೆ ಒಂದು ತಿಂಡಿ ತಿಂದ ಮೇಲೆ ಮನೆಯಲ್ಲಿ ಚಕ್ಲಿ, ಕೋಡ್ಬಳೆ ಈ ಥರ ಹಲವಾರು
ತಿಂಡಿ ತಿನಿಸುಗಳನ್ನು ಮಾಡಿಟ್ಟಿರ್ತಾರೆ. ಸೊ ಅವರ ಮಧ್ಯದಲ್ಲಿ ಹೋಗೋದು ಒಂದು ತಿನ್ನೋದು, ಅದಾದಮೇಲೆ ಮತ್ತೆ ಒಂದು ಗಂಟೆ 2 ಗಂಟೆ ಆದಮೇಲೆ ಮತ್ತೆ ಹೋಗೋದು ಒಂದು ತಿನ್ನೋದು. ಈ ರೀತಿ ನಾವು ಪದೇ ಪದೇ ತಿನ್ನೋದ್ರಿಂದನೇ ಮೇನ್ ಆಗಿ ಎಲ್ಲ ಗ್ಯಾಸ್ಟ್ರಿಕ್ ತೊಂದರೆಗಳು ಬರ್ತಾ ಇರೋದು. ಸೊ ಅದಕ್ಕಾಗಿ ನಾವು ಕರೆಕ್ಟಾಗಿ ಆ ಒಂದು ಗ್ಯಾಪ್ ಏನಿದೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿ ಕರೆಕ್ಟಾದ ಟೈಮಿಗೆ ಆಹಾರವನ್ನು ತಗೊಂಡು ಆರೋಗ್ಯವಾಗಿರಬೇಕು. 5ನೇದು ವಿರುದ್ಧ ಆಹಾರ. ವಿರುದ್ಧ ಆಹಾರ ಅಂದರೆ ನಾವು ತಗೊಳ್ಳುವಂಥ ಆಹಾರ ಯಾವುದು ನಮ್ಮ ದೇಹಕ್ಕೆ ವಿರುದ್ಧವಾಗಿರುತ್ತೋ ಅಥವಾ ಯಾವ ನಮ್ಮ ದೇಹಕ್ಕೆ ಕಾಯಿಲೆಯನ್ನು ಉಂಟು ಮಾಡುತ್ತೋ ಅದಕ್ಕೆ ನಾವು ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಉದಾಹರಣೆಗೆ ಹಾಲು ಮತ್ತು ಮೀನು. ಹಾಲು ಅನ್ನೋದು ನಮ್ಮ ದೇಹಕ್ಕೆ ತುಂಬ ತಂಪಾಗಿರುತ್ತೆ, ಅದೇ ರೀತಿಯಾಗಿ ಮೀನು ನಮ್ಮ ದೇಹಕ್ಕೆ ಉಷ್ಣವಾಗಿರುತ್ತೆ. ಸೊ ಈ ರೀತಿಯಾಗಿ ಎರಡನ್ನು ಮಿಕ್ಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ಬರುವ ಸಂಭಾವನೆ ತುಂಬ ಜಾಸ್ತಿ ಇರುತ್ತೆ. ಕುಷ್ಠ, ವಿಸರ್ಪ ಅನ್ನುವಂಥ ರೋಗಗಳಿರ್ಬೋದು, ಅಂದರೆ ಸ್ಕಿನ್ ಡಿಸೀಸ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗಳಿರ್ಬೋದು, ಈ ರೀತಿಯಾಗಿ ಹಲವಾರು ರೋಗಗಳು ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಆಯುರ್ವೇದದಲ್ಲಿ ವಿರುದ್ಧ ಆಹಾರವನ್ನು ಸೇವಿಸಬಾರ್ದಂತ ಹೇಳಿದ್ದಾರೆ. ಬೇರೆ ಉದಾಹರಣೆ ನೋಡೋದಾದರೆ ಹಾಲು ಮತ್ತು ಹುಳಿ ಹಣ್ಣುಗಳು, ಜೇನುತುಪ್ಪವನ್ನು ಬಿಸಿ ಮಾಡುವಂಥದ್ದು ಇರ್ಬೋದು ಅಥವಾ ಜೇನುತುಪ್ಪ ಮತ್ತು ತುಪ್ಪವನ್ನು ಎರಡೂ ಸಮ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು. ಈ ರೀತಿಯಾಗಿ ನಾವು ವಿರುದ್ಧ ಆಹಾರಗಳನ್ನು ಆದಷ್ಟು ಸೇವನೆ ಮಾಡಬಾರ್ದಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. 6ನೇದು ಇಷ್ಟ ದೇಶ ಇಷ್ಟ ಸರ್ವೋಪಕ್ರಮ ಅಂತ ಹೇಳಿದ್ದಾರೆ. ಇಷ್ಟ ದೇಶ ಅಂದರೆ ನಾವು ಸರಿಯಾದ ಪ್ಲೇಸಲ್ಲಿ ಕುತ್ಕೊಂಡು ತಿನ್ಬೇಕಂತ. ಈಗಿನ ಜನ್ರೇಷನಲ್ಲಿ ಹೇಗೆ ಊಟ ಮಾಡ್ತಿದ್ರಂತ ನೀವು ನೋಡಿರ್ಬೋದು. ಡೈನಿಂಗ್ ಹಾಲನ್ನು ಬಿಟ್ಬಿಟ್ಟು TV ರೂಮಲ್ಲೇ ಕೂತ್ಕೊಂಡು TV ನೋಡ್ತಾ ಊಟ ಮಾಡುವಂಥದ್ದು ಅಥವಾ ನಿಂತ್ಕೊಂಡು ತಿನ್ನುವಂಥದ್ದು. ಈ ಬಫೆ ಸಿಸ್ಟಮ್ ಬಂದಾಗಿಂದ ಎಲ್ಲರೂ ನಿಂತ್ಕೊಂಡು ತಿನ್ನುವಂಥದ್ದು ಅಭ್ಯಾಸ ಆಗಿದೆ. ನಾವು ನಮ್ಮ ಪೂರ್ವಜರನ್ನು ನೋಡಿದ್ರೆ ಆಹಾರವನ್ನು ಹೇಗೆ ತಗೊಳ್ತಿದ್ವು ಅನ್ನೋದ್ರ ಬಗ್ಗೆ ನೋಡಿದ್ರೆ ಸರಿಯಾಗಿ ಕೂತ್ಕೊಂಡು, ಅಂದರೆ ಕಾಲೆರಡನ್ನು ಮಡ್ಚ್ಕೊಂಡು ಕರೆಕ್ಟಾಗಿ ಕೂತ್ಕೊಂಡು ಊಟ ಆಗುವವರೆಗೂ ಹಾಗೆಯೇ ಕೂತ್ಕೊಂಡು ತಿಂತಿದ್ರು. ಯಾಕೆ ಅವರೆಲ್ಲ ಕಂಪ್ಲೀಟ್ ತಮ್ಮ ಆಹಾರ ಮುಗಿಯುವವರೆಗೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ತಿಂತಿದ್ರು ಅಂತ ನೋಡೋದಾದರೆ, ಆ ರೀತಿ ತಿಂದಾಗ ನಮಗೆ ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೆಸ್ ಇರಲ್ಲ ಅಥವಾ ಪದೇ ಪದೇ ಎದ್ದು ಹೋಗುವಂಥದ್ದು ಅಥವಾ TV ನೋಡುವಂಥದ್ದು ಈ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ನಮ್ಮದು ಕಂಪ್ಲೀಟ್ ಗಮನ ಏನಿರುತ್ತೆ ಅದು ಆಹಾರದ ಮೇಲೆ ಇರುತ್ತೆ. ಸೊ ಈ ರೀತಿ ತಿಂದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತದೆ. ಡೈಜೆಷನ್ ಆಗುವಾಗ ಒಂದಿಷ್ಟು ಎನ್ಸೈಮ್ ಸೆಕ್ರೆಟ್ ಆಗಬೇಕು ಅಥವಾ ಜ್ಯೂಸ್ ಅಂತ ಹೇಳಿ ಪ್ಯಾಂಕ್ರಿಯಾಟಿಕ್ ಜ್ಯೂಸು, ಈ ಥರ ಹಲವಾರು ಡೈಜೆಷನ್ ಆಗಲಿಕ್ಕೆ ಬೇಕಾಗುವಂಥ ಎನ್ಸೈಮ್ ಸೆಕ್ರೆಟ್ ಆಗಬೇಕು. ಸೊ ಅದು ಸರಿಯಾಗಿ ಆಗಬೇಕಂದ್ರೆ ನಮ್ಮ ಮೈಂಡ್ ಕ್ಲಿಯರ್ ಆಗಿರಬೇಕು, ಯಾವುದೇ ಒಂದು ಸ್ಟ್ರೆಸ್ ಇರಬಾರ್ದು. ಸೊ ಈ ರೀತಿ ಸ್ಟ್ರೆಸ್ ಇರಬಾರ್ದು ಅಂದರೆ ನಾವು ಕರೆಕ್ಟಾಗಿ ಕೂತ್ಕೊಂಡು ಕಾನ್ಸಂಟ್ರೇಷನಿಂದ ನಾವು ಊಟ ಮಾಡಬೇಕು. ಅದಾದಮೇಲೆ ಇಷ್ಟ ಸರ್ವೋಪಕ್ರಮ ಅಂತ ಹೇಳಿದ್ದಾರೆ. ಅಂದರೆ ಆಹಾರ ತಿನ್ನುವಾಗ ಕೇವಲ ಆಹಾರ ಇದ್ದರೆ ಸಾಲದು, ಅದರೊಟ್ಟಿಗೆ ನಮಗೆ ನೀರು ಬೇಕು, ಲೋಟ ಬೇಕು, ಅದರೊಟ್ಟಿಗೆ ಮಧ್ಯದಲ್ಲಿ ಸ್ವಲ್ಪ ಅನ್ನ ಬೇಕಾಗ್ಬೋದು ಅಥವಾ ಪಲ್ಯ ಬೇಕಾಗ್ಬೋದು, ಸಾರು, ಮೊಸರು, ಈ ಥರ ಹಲವಾರು ಪದಾರ್ಥಗಳು ಬೇಕಾಗ್ಬೋದು. ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಥರ ಆಹಾರ ಬೇಕಾದಾಗ ನಾವು ಪದೇ ಪದೇ ಎದ್ದು ಕಿಚನಿಗೆ ಹೋಗುವಂಥದ್ದು ಅಥವಾ ಮಧ್ಯದಲ್ಲಿ ನೀರಿಗಾಗಿ ಕಿಚನಿಗೆ ಹೋಗುವಂಥದ್ದು. ಈ ರೀತಿಯಾಗಿ ಮಧ್ಯದಲ್ಲಿ ನಮಗೆ ತಿನ್ನುವಾಗ ಒಂದು ಡಿಸ್ಟರ್ಬ್ ಆಗುತ್ತೆ. ಆ ಥರ ಡಿಸ್ಟರ್ಬ್ ಆದಾಗ ಒಂದೇ ಕಾನ್ಸಂಟ್ರೇಷನ್ ಇರಲ್ಲ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನಮಗೆ ಏನೇನು ಬೇಕು ಆಹಾರಕ್ಕೆ ಅದನ್ನೆಲ್ಲ ನಾವು ನಮ್ಮ ಸುತ್ತನೇ ಇಟ್ಕೊಂಡು ಆಹಾರವನ್ನು ತಗೊಳ್ಬೇಕಂತ ಹೇಳಿದ್ದಾರೆ. 7ನೇದು ನ ಅತಿ ದ್ರುತ ಅಂತ ಹೇಳಿದ್ದಾರೆ. ಅಂದರೆ ಬೇಗ ನಾವು ಫುಡ್ಡನ್ನು ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಈಗಿನ ಜನ್ರೇಷನ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಆಫೀಸ್ ಕೆಲಸ, ಈ ಕೆಲಸ, ಆ ಕೆಲಸ ಅಂತ ಹೇಳಿಬಿಟ್ಟು ಬೇಗ ಫುಡ್ಡನ್ನು ತಗೊಳ್ಳೋದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ತಗೊಂಡಾಗ ನಾವು ಸರಿಯಾಗಿ ಅದನ್ನು ಚೀವ್ ಮಾಡಲ್ಲ. ಸರಿಯಾಗಿ ಚೀವ್ ಮಾಡಲಿಲ್ಲ ಅಂದರೆ ನಮ್ಮ ಡೈಜೆಷನ್ ಅಥವಾ ಈ ಜೀರ್ಣಕ್ರಿಯೆ ಏನಿದೆ ಅದು ತುಂಬ ಕಷ್ಟ ಆಗುತ್ತೆ. ಅದರೊಟ್ಟಿಗೆ ನಾವು ತಿಂದ ಆಹಾರ ಸರಿಯಾಗಿ ಒಂದು ಅನ್ನನಾಳ ಏನಿರುತ್ತೆ ಅದರಲ್ಲಿ ಹೋಗಲ್ಲ, ಅದು ಬಿಟ್ಟು ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಾವು ಈ ಫುಡ್ ಪೈಪ್ ಒಟ್ಟಿಗೆ ವಿಂಡ್ ಪೈಪ್ ಅಂತ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ಸಡನ್ನಾಗಿ ವಾಂತಿ ಆಗೋದಿರ್ಬೋದು ಅಥವಾ ಉಸಿರು ಕಟ್ದಂಗೆ ಆಗುವಂಥದ್ದು ಇರ್ಬೋದು. ಈ ರೀತಿಯಾಗಿ ಹಲವಾರು ಸಮಸ್ಯೆಗೆ ಒಳಗಾಗ್ತಾರೆ. ಅದಕ್ಕಾಗಿ ನಾವು ನಿಧಾನವಾಗಿ ಊಟ ಮಾಡಬೇಕು. ಆ ರೀತಿ ಅವಸರದಲ್ಲಿ ಬೇಗ ಆಹಾರವನ್ನು ತಗೊಳ್ಬಾರ್ದು. ಮತ್ತು ಈ ರೀತಿ ಅವಸರದಲ್ಲಿ ನಾವು ಆಹಾರ ತಿನ್ನೋದ್ರಿಂದ ಹೊಟ್ಟೆ ಫುಲ್ ಆಗಿದ್ದು ಅಥವಾ ಹೊಟ್ಟೆ ತುಂಬಿದ್ದು ಸಹ ನಮಗೆ ಗೊತ್ತಾಗಲ್ಲ. ಯಾಕಂತ ಹೇಳಿದರೆ ಹೊಟ್ಟೆ ತುಂಬ ಆದ ಕೂಡಲೇ ಆ ಒಂದು ಬ್ರೈನಿಗೆ ಏನು ಮೆಸೇಜ್ ಹೋಗಬೇಕು ಅದೊಂದು 10ರಿಂದ 20 ನಿಮಿಷದವರೆಗೂ ಟೈಮ್ ಆಗ್ತದೆ. ಅದಕ್ಕೋಸ್ಕರ ನಾವು ಆಹಾರ ತೊಗೊಂಡ್ಮೇಲೆ ಹೊಟ್ಟೆ ತುಂಬಿದ್ರೂ ಸಹ ನಮಗೆ ಅದು ಗೊತ್ತಾಗಲ್ಲ. ನಾವು ಮತ್ತೆ ಹಾಗೆ ಪದೇ ತಿಂತಾನೆ ಇರ್ತೀವಿ. ಸೊ ಈ ರೀತಿ ತಿಂದಾಗ ಏನಾಗುತ್ತೆ, ಅದು ವಾಂತಿ ಬಂದಾಗ ಆಗುವಂಥದ್ದು ಇರ್ಬೋದು ಅಥವಾ ಹುಳಿ ತೆಗೆ ಬರೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ನಾವು ನಿಧಾನವಾಗಿ ಊಟ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. 8ನೇದು ನ ಅತಿ ವಿಳಂಬಿತ. ಅಂದರೆ ನಾವು ತುಂಬ ನಿಧಾನವಾಗಿ ಸಹ ತಿನ್ನಬಾರ್ದಂತ ಹೇಳಿದ್ದಾರೆ. ನಾವು ಈಗಿನ ಜನ್ರೇಷನ್ನ ಹುಡುಗರನ್ನ ಅಥವಾ ಈಗಿನ ಜನ್ರೇಷನ್ನ ಮಕ್ಕಳನ್ನು ನೋಡ್ಬೋದು. TV ನೋಡ್ತಾ 1 ಗಂಟೆ 2 ಗಂಟೆವರೆಗೂ ಊಟ ಮಾಡ್ತಾನೇ ಇರ್ತಾರೆ. ಆ ಊಟ ತಣ್ಣಗಾಗಿ ತಂಪಾಗಿ ಹೋದರೂ ಅವ್ರಿಗೆ ಗೊತ್ತಾಗ್ತಿರಲ್ಲ. ಅದನ್ನು TV ನೋಡ್ತಾನೋ ಅಥವಾ ಏನೋ ಒಂದು ಮಾಡ್ತಾ ಅದನ್ನು ತಿಂತಾನೇ ಇರ್ತಾರೆ. ತುಂಬ ನಿಧಾನವಾಗಿ ತಿಂತಿರ್ತಾರೆ. ಸೊ ಈ ರೀತಿ ತಿನ್ನೋದ್ರಿಂದ ನಮಗೆ ತುಂಬ ಸಮಸ್ಯೆಗಳು ಬರ್ತದೆ. ಈ ರೀತಿಯಾಗಿ ನಾವು ನಿಧಾನವಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂತ ನೋಡೋದಾದರೆ ನಾವು ಎಷ್ಟೇ ತಿಂದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇನ್ನೊಂದು ಸ್ವಲ್ಪ ತಿಂತಾನೇ ಇರಬೇಕು ಅನಿಸುತ್ತೆ. ಅದರೊಟ್ಟಿಗೆ ಆಹಾರ ತಂಪಾಗಿಬಿಟ್ಟು ನಮ್ಮ ದೇಹದಲ್ಲಿ ಆ ಒಂದು ಜೀರ್ಣ ಪ್ರಕ್ರಿಯೆ ಏನಿದೆ ಅದು ತುಂಬ ಸ್ಲೋ ಆಗುತ್ತೆ. ಸ್ಲೋ ಆದ ಕಾರಣ ಒಂದು ಹೆವಿನೆಸ್ ಆಗುವಂಥದ್ದು ಅಥವಾ ಮಲಬದ್ಧತೆ ಈ ರೀತಿಯಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್
ಪ್ರಾಬ್ಲಮ್ ಎಲ್ಲ ಉಂಟಾಗ್ಬೋದು. 9ನೇದು ಅಜಲ್ಪಾಶನ ತನ್ಮನ ಭೂಂಜಿತ ಅಂತ ಹೇಳಿದ್ದಾರೆ. ಅಂದರೆ ನಾವು ತಿನ್ನುವಾಗ ಮಾತಾಡೋದು, ನಗೋದು ಅಥವಾ ಏನೋ ಬೇರೆ ಲಕ್ಷ್ಯದಲ್ಲಿ ಇರೋದು, ಅಂದರೆ ಸಿಟ್ಟಿಂದ ತಿನ್ನುವಂಥದ್ದು ಅಥವಾ ದುಃಖದಲ್ಲಿ ತಿನ್ನುವಂಥದ್ದು, ಈ ರೀತಿಯಾಗಿ ನಾವು ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳಿದ್ದಾರೆ. ನೀವೆಲ್ಲ ನೋಡಿರ್ಬೋದು ಅಥವಾ ಅನುಭವ ಮಾಡಿರ್ಬೋದು, ನಾವು ಆಹಾರ ತಗೊಳ್ಳುವಾಗ ತುಂಬ ಮಾತಾಡೋದಾಗಲಿ ತುಂಬ ನಗೋದಾಗಲಿ ಮಾಡಿದರೆ ಸಡನ್ನಾಗಿ ಕೆಮ್ಮು ಬರುವಂಥದ್ದು ಅಥವಾ ಸಡನ್ನಾಗಿ ಅದು ಆಹಾರ ತೊಗೊಂಡಿದ್ದು ಹೊರಗೆ ಬರುವಂಥದ್ದು ಆಗ್ಬೋದು. ಆವಾಗ ನಿಮ್ಮ ಪಕ್ಕದಲ್ಲಿದ್ದವರು ತಲೆ ತಟ್ಟಿ ನೀರು ಕೊಡ್ತಾರೆ. ಸೊ ಈ ರೀತಿಯಾಗಿ ಯಾಕೆ ಆಗುತ್ತೆ ಅಂತ ನೋಡೋದಾದರೆ, ನಾವು ಆಹಾರ ತೊಗೊಂಡಿದ್ದು ಮಾತಾಡುವಾಗ ಏನಾಗುತ್ತೆ, ನಮ್ಮದು ಧ್ವನಿಪಟ್ಟಿಗೆ ಅಂದರೆ ವಾಯ್ಸ್ ಬಾಕ್ಸ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ಅದು ಓಪನ್ ಆದಾಗ ಆಹಾರ ಅಲ್ಲಿ ಹೋಗಿಬಿಟ್ಟು ಅದು ಒಳಗೆ ಹೋಗದೇ ಇರೋ ಕಾರಣಕ್ಕೆ ಅದು ಸಡನ್ನಾಗಿ ಹೊರಗೆ ಬರೋದು ಅಥವಾ ಸಡನ್ನಾಗಿ ಕೆಮ್ಮು ಬರುವಂಥದ್ದು ಆಗ್ತದೆ. ಸೊ ಅದಕ್ಕಾಗಿ ಆಯುರ್ವೇದದಲ್ಲಿ ನಾವು ಆಹಾರವನ್ನು ತಗೊಳ್ಳುವಾಗ ಜಾಸ್ತಿ ನಗಬಾರ್ದು ಅಥವಾ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಆಹಾರ ಮಾಡುವಾಗ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಮ್ಮದು ಆಹಾರದ ಮೇಲೆ ಇರಬೇಕು. ಅದಕ್ಕೋಸ್ಕರ ನಮ್ಮ ಆಹಾರ ಪದ್ಧತಿ, ನಮ್ಮ ಭಾರತದಲ್ಲಿ ಆಹಾರ ಪದ್ಧತಿಯನ್ನು ನೋಡಿದ್ರೆ ನಾವು ಯಾವುದೇ ಒಂದು ಆಹಾರ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಒಂದು ಪ್ರೇಯರನ್ನು ಮಾಡ್ತೀವಿ. ಒಂದು ಪ್ರೇಯರ್ ಮಾಡಿದ ಮೇಲೆ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ. ಈ ರೀತಿಯಾಗಿ ಪ್ರೇಯರ್ ಯಾಕೆ ಮಾಡ್ತಾರೆ ಅಂತ ನೋಡೋದಾದರೆ, ನಾವು ತುಂಬ ಜನ ಒಂದು ಸಿಟ್ಟಲ್ಲಿರ್ಬೋದು ಅಥವಾ ದುಃಖದಲ್ಲಿರ್ತಾರೆ. ಈ ರೀತಿಯಾಗಿ ಇದ್ದಾಗ ಅವರೊಂದು ಪ್ರೇಯರ್ ಮಾಡಿದಾಗ ಅವ್ರದ್ದು ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ಕಂಪ್ಲೀಟ್ ಅವರ ಕಾನ್ಸಂಟ್ರೇಷನ್ ಫುಡ್ ಮೇಲೆ ಇರುತ್ತೆ. ಅದಕ್ಕಾಗಿ ನಾವು ಆಹಾರ ತಗೊಳ್ಳುವಾಗ ತುಂಬ ಮಾತಾಡಬಾರ್ದು ಅಥವಾ ತುಂಬ ನಗಬಾರ್ದು. ಅದೇ ರೀತಿಯಾಗಿ ನಾವು ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಏಕಾಗ್ರತೆ ಏನಿದೆ ಸಂಪೂರ್ಣ ಆಹಾರದಲ್ಲಿ ಇದ್ಬಿಟ್ಟು ಈ ರೀತಿ ಸರಿಯಾಗಿ ಆಹಾರವನ್ನು ತೆಗೆದುಕೊಂಡು ನಾವು ಆರೋಗ್ಯವಾಗಿರ್ಬೇಕು. ಇದಾದಮೇಲೆ 10ನೇದು ಆತ್ಮಾನಾಂ ಅಭಿಸಮೀಕ್ಷೆ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಬೇಕೋ ಆ ರೀತಿ ಆಹಾರವನ್ನು ನಾವು ತಗೊಳ್ಬೇಕಂತ ಹೇಳಿದ್ದಾರೆ. ಯಾರೋ ಒಬ್ಬರು 3 ಅಥವಾ 4 ಚಪಾತಿ ತಿಂತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಅವರನ್ನು ನೋಡಿಬಿಟ್ಟು ನಾವು ಸಹ 3-4 ಚಪಾತಿ ತಿನ್ನಬೇಕು, ಅವಾಗೇ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದು ಒಂದು ತಪ್ಪಾದ ಕಲ್ಪನೆ. ಸೊ ನಮ್ಮ ದೇಹಕ್ಕೆ ನಮ್ಮ ಜೀರ್ಣಶಕ್ತಿ ಹೇಗಿದೆ ಆ ಆಧಾರದ ಮೇಲೆ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಇನ್ನೊಂದು ಉದಾಹರಣೆ ನೋಡೋದಾದರೆ, ಈಗ ಒಬ್ಬರ ದೇಹ ತುಂಬ ಬಿಸಿಯಾಗಿರುತ್ತೆ, ಅಂದರೆ ಯಾವಾಗ ನೋಡಿದಾಗ ಹೊಟ್ಟೆ ಬಿಸಿ ಆಗುವಂಥದ್ದು, ಉರಿ ಆಗುವಂಥದ್ದು ಅಥವಾ ತಲೆ ಉರಿ ಆಗುವಂಥದ್ದು ಅಥವಾ ಈ ಥರ ಸಮಸ್ಯೆಗಳಾಗ್ತವೆ. ಅವ್ರ ಬಾಡಿನೇ ತುಂಬ ಹೀಟ್ ಆಗಿರುತ್ತೆ. ಆ ಪ್ರಕೃತಿಯವರು ಅಥವಾ ಆ ರೀತಿಯ ವ್ಯಕ್ತಿಗಳು ಆದಷ್ಟು ತಂಪು ಆಹಾರಗಳನ್ನು ತಗೋಬೇಕು. ಅದೇ ರೀತಿ ಇನ್ನೊಂದು ನೋಡುವಾಗ ಒಬ್ಬರಿಗೆ ತುಂಬ ನೆಗಡಿ ಆಗುವಂಥದ್ದು ಅಥವಾ ತುಂಬ ಕೋಲ್ಡ್ ಆಗುವಂಥದ್ದು ಆಗ್ತಿರ್ತದೆ. ಅವರು ಆದಷ್ಟು ಬಿಸಿ ಆಹಾರ ಅಥವಾ ಉಷ್ಣ ಆಹಾರಗಳನ್ನು ತಗೋಬೇಕು. ಅವರ ಪ್ರಕೃತಿಯನ್ನು ನೋಡಿಬಿಟ್ಟು ಅಥವಾ ಅವರ ಅಗ್ನಿಬಲ ಅಂದರೆ ಡೈಜೆಸ್ಟಿವ್ ಫೈರ್ ಏನಿದೆ, ಡೈಜೆಷನ್ ಸಿಸ್ಟಮ್ ಅವ್ರದ್ದು ಹೇಗೆ ವರ್ಕ್ ಆಗ್ತಿದೆ ಆ ಆಧಾರದ ಮೇಲೆ ಅವರು ಆಹಾರವನ್ನು ಸೇವಿಸಬೇಕು. ಈ ರೀತಿಯಾಗಿ ನಾನು ಹೇಳಿರುವಂಥ ಈ 10 ಪಾಯಿಂಟ್ಸ್ ಏನಿದೆ ಇದನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಂಡು ಯಾವುದೇ ರೋಗ ಬರದಾಗೆ ನಾವು ಆದಷ್ಟು ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಧನ್ಯವಾದಗಳು.